ಜಮೀಸ್ತಾನ್ಪುರ ಎಸ್ಎಂ ಕೃಷ್ಣನಗರ ಬಡಾವಣೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ವಿಷಯ ಶಿಕ್ಷಕಿಯಾಗಿ ಶ್ರೀಮತಿ ರಾಜಮ್ಮ ಚಿಕ್ಕಪೇಟ್ ಅವರು 15 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಮುಖ್ಯ ಗುರುಗಳಾಗಿ ಮುಂಬಡ್ತಿ ಪಡೆದು ವರ್ಗಾವಣೆಗೊಂಡಿರುವ ಕಾರಣ ಅವರಿಗೆ ಸನ್ಮಾನ ಹಾಗೂ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಇದೇ ಶಾಲೆಯಲ್ಲಿ ಗಣಿತ ವಿಷಯ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ ಶ್ರೀದೇವಿ ಚಾಂಡೇಶ್ವರಿ ಅವರಿಗೂ ಕೂಡ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಗುರುಗಳು, ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಶಾಲೆಯ ಸಿಬ್ಬಂದಿ ವರ್ಗದವರು, ಗ್ರಾಮದ ಹಿರಿಯರು, ಮುಖಂಡರು, ಪಾಲಕರು ಸನ್ಮಾನಿಸಿ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಅವರ ಸೇವೆಗಾಗಿ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ, ಅಭಿನಂದಿಸಿದ್ದಾರೆ. ಇದೇ ವೇಳೆ ವಿದ್ಯಾರ್ಥಿಗಳಂತೂ ತಮ್ಮ ನೆಚ್ಚಿನ ಶಿಕ್ಷಕಿಯ ಬೀಳ್ಕೊಡುಗೆಗೆ ಭಾವುಕರಾದರು. ಶಿಕ್ಷಕಿಯನ್ನು ಅಪ್ಪಿಕೊಂಡು ಅತ್ತರು, ಸನ್ಮಾನಿಸಿದರು, ಅವರ ಸೇವೆಯನ್ನು ಸ್ಮರಿಸಿದರು. ಅದರಂತೆ ಶಿಕ್ಷಕಿ ಶ್ರೀಮತಿ ರಾಜಮ್ಮ ಚಿಕ್ಕಪೇಟೆಯವರು ಎಲ್ಲಾ ವಿದ್ಯಾರ್ಥಿಗಳಿಗೆ ಅಪ್ಪಿಕೊಂಡು ಪ್ರೀತಿ ತೋರಿಸಿದರು ಹಾಗೂ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಕಾಣಿಕೆಯಾಗಿ ವಿತರಿಸಿದರು. ಕಾರ್ಯಕ್ರಮದಲ್ಲಿ ತಮ್ಮ ಸೇವಾ ಅನುಭವ ಹಂಚಿಕೊಂಡ ಶಿಕ್ಷಕಿ ಶ್ರೀಮತಿ ರಾಜಮ್ಮ ಅವರು ಮಾತನಾಡುತ್ತಾ 30 ವರ್ಷದ ಶಿಕ್ಷಕಿಯ ಸೇವಾ ಅವಧಿಯಲ್ಲಿ 15 ವರ್ಷ ಕನ್ನಡ ಶಿಕ್ಷಕಿಯಾಗಿ ಈ ಶಾಲೆಯಲ್ಲಿ ನಾನು ಸೇವೆ ಸಲ್ಲಿಸಿರುವ ಖುಷಿ ಹಾಗೂ ತೃಪ್ತಿ ನನಗಿದೆ ಎಂದ ಅವರು, ನಾನು ಈ ಶಾಲೆಗೆ ಬಂದಾಗ ಕೇವಲ 14 ಜನ ವಿದ್ಯಾರ್ಥಿಗಳಿದ್ರು. ಆದರೆ ಇದೀಗ 120ಕ್ಕೂ ಅಧಿಕ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವುದನ್ನು ನೋಡಿ ಖುಷಿ ಆಗ್ತಾ ಇದೆ. ಮನೆ ಮನೆಗೆ ಹೋಗಿ ಅಡ್ಮಿಷನ್ ಕೇಳಿದಾಗ ಊರಿನವರು, ಪಾಲಕರು ಬಹಳಷ್ಟು ಸಹಕಾರ ನೀಡಿದ್ದಾರೆ ಎಂದು ತಿಳಿಸಿದರು. ಗುರು ಶಿಷ್ಯರ ಸಂಬಂಧ ತಾಯಿ ಮಗುವಿನ ಸಂಬಂಧ ಇದ್ದ ಹಾಗೆ ಇವತ್ತು ನನ್ನ ಮಕ್ಕಳಿಗೆ ಅಗಲಿ ಹೋಗ್ತಾ ಇರುವುದು ನೋವಿನ ಸಂಗತಿಯಾಗಿದೆ ಎಂದರು. ವಿದ್ಯೆ ಕಲಿಸುವ ಹುದ್ದೆ ಮಾಡುವುದು ನನ್ನ ಆಶಾ ಭಾವನೆಯಾಗಿತ್ತು. ಆ ಅವಕಾಶವನ್ನ ಪ್ರಾಮಾಣಿಕವಾಗಿ ನಿಭಾಯಿಸಿದ್ದೇನೆಯೇ ಎನ್ನುವ ನಂಬಿಕೆ ನನಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಲೆ ಮುಖ್ಯ ಗುರುಗಳಾಗಿರುವ ಹನುಮಾನ್ ಬೆಳಕುಣಿಕರ್ ಅವರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದರು. ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ರಾಜು ಸಾಗರ, ರಾಮಶೆಟ್ಟಿ, ಕೆಂಚ, ದತ್ತಾತ್ರೇಯ ಸ್ವಾಮಿ, ಸೂರ್ಯಕಾಂತ್, ಬಾಬುರಾವ್ ಬಿರಾದರ್, ಅಶೋಕ್ ಪಾಟೀಲ್, ಅಬ್ದುಲ್ ಲತೀಫ್, ಸುನಿಲ್ ಗಾಯಕ್ವಾಡ್, ಸುನಿಲ್ ಜಮೀಸ್ತಾನ್ಪುರ್, ಶಿವಾಜಿ ಕಾವ್ಲೆ, ಮಲ್ಲಿಕಾರ್ಜುನ್ ಪಾಟೀಲ್, ಶ್ರೀಪತಿ ಮೇತ್ರೆ, ಶ್ರೀಮತಿ ಶೋಭಾ, ಪ್ರಮೋದಿನಿ, ಸಲಾವುದ್ದೀನ್ ಸೇರಿದಂತೆ ಇನ್ನಿತರರು ಇದ್ದರು. ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನನ್ನ ಮುದ್ದು ಮಕ್ಕಳಿಗೂ, ಪಾಲಕರಿಗೂ ಹಾಗೂ ನೆಂಟರಿಷ್ಟರಿಗೂ, ಬಂಧು ಬಳಗದವರಿಗೂ, ಸಮಸ್ತರಿಗೂ ನನ್ನ ಪರವಾಗಿ, ನನ್ನ ಕುಟುಂಬದ ಪರವಾಗಿ ಹಾರ್ದಿಕವಾದಂತ ಶುಭ ಕೋರುತ್ತಾ ನಾನು ನನ್ನ ವೃತ್ತಿ ಜೀವನದ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ. ನಾನು ಈ ಶಿಕ್ಷಕ ವೃತ್ತಿಗೆ 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿ, ಮೊದಲನೇದಾಗಿ ನಾನು ಕಾಡವಾದ್ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದೇನೆ. ತದನಂತರ ಈ ಒಂದು ಎಸ್ಎಂ ಕೃಷ್ಣನಗರ ಶಾಲೆಯಲ್ಲಿ ಸುಮಾರು 15 ವರ್ಷಗಳ ಕಾಲ ನಾನು ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದೇನೆ. ಆ ಸೇವೆ ಸಲ್ಲಿಸಿದಂತಹ ಅನುಭವ ನನಗೆ ಬಹಳಷ್ಟು ಒಂದು ಮುದ ನೀಡ್ತಕ್ಕಂತ ಒಂದು ಕಾರ್ಯಕ್ರಮ. ಆ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಇಲ್ಲಿ ಆಗಮಿಸಿ ನನ್ನನ್ನು ಶುಭ ಹಾರೈಸಿದ್ರಿ. ಆದರೆ ಈ ಮಕ್ಕಳನ್ನು ಅಗಲಿ ಹೋಗ್ಬೇಕಂದ್ರೆ ಬಹಳ ನನಗ ದುಃಖ ಆಗ್ತಾ ಇದೆ. ಯಾಕಂದ್ರೆ ಒಂದು ಗುರು ಶಿಷ್ಯರ ಸಂಬಂಧ ಹೇಗಿರ್ತದಂತಂದ್ರೆ ತಾಯಿ ಮಗುವಿನ ಸಂಬಂಧ ಇದ್ದಂತೆ. ಆ ತಾಯಿ ತನ್ನ ಮಕ್ಕಳಿಗೆ ಬಿಟ್ಟು ಹೋಗ್ಬೇಕಂತ ಸಂದರ್ಭದಲ್ಲಿ ಎಷ್ಟು ದುಃಖ ಆಗ್ತದೋ ಅಷ್ಟೇ ದುಃಖ ಎಂದು ನನಗಾಗ್ತಾ ಇದೆ. ಎಷ್ಟೋ ಸಂದರ್ಭದಲ್ಲಿ ಮಕ್ಕಳಿಗೆ ನಾನು ಏನೋ ಒಂದು ಅಕ್ಷರ ಕಲಿಯದಿದ್ದಾಗ ಹೊಡೆದು ಬೈದು ನಾನು ಅಭ್ಯಾಸ ಹೇಳಿರ್ಬಹುದು. ಅಂತ ಎಲ್ಲಾ ಒಂದು ವಿಷಯಗಳನ್ನು ತಾವು ಏನ್ ಮಾಡ್ಬೇಕು, ನನ್ನ ಕ್ಷಮಿಸ್ಬೇಕು. ಅದೇ ರೀತಿಯಾಗಿ ಮಕ್ಕಳಿಗೆ ಒಂದು ಜ್ಞಾನ ನೀಡ್ತಕ್ಕಂತ ಒಂದು ಉತ್ತಮವಾದಂತ ವೃತ್ತಿ ನನಗೆ ಸಿಕ್ಕಿದ್ದು ಬಹಳ ಪುಣ್ಯ. ನಾನು ನನ್ನ ಸಣ್ಣ ವಯಸ್ಸಿನಿಂದಲೂ ಕೂಡ ನನಗೊಂದು ಹಂಬಲ ಇತ್ತು, ನಾನು ಟೀಚರ್ ಆಗ್ಬೇಕು ಅಂತಕ್ಕಂತ ಒಂದು ಹಂಬಲ ಇತ್ತು. ಆ ದೇವರು ನನಗೆ ಈ ಒಂದು ಉತ್ತಮವಾದಂತ ಪವಿತ್ರವಾದಂತ ಹುದ್ದೆ ಕಲಿಸಿಕೊಟ್ಟಿದ್ದಾರೆ. ಆ ಒಂದು ಹುದ್ದೆಗೆ ನಾನು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ಇಂದು ನನ್ನ ವೃತ್ತಿಯಿಂದ ನಿವೃತ್ತಿ ಹೊಂದುತ್ತಿದ್ದೇನೆ. ಈ ಮಕ್ಕಳ ಜೀವನದಲ್ಲಿ ಆ ಭಗವಂತ ಒಂದು ಉತ್ತಮವಾದ, ಈ ಶಾಲೆ ಅತ್ಯಂತ ಹಿಂದುಳಿದಂತಹ ಶಾಲೆ ಅಂತ ಹೇಳಿ ಎಲ್ಲರೂ ಇದು ಮಾಡ್ತಾ ಇದ್ರು. ನಾ ಬಂದಾಗ ಕೇವಲ
14 ಜನ ಮಕ್ಕಳಿದ್ರು. ಆ 14 ಜನ ಮಕ್ಕಳಿಂದ ಇವತ್ತ 120 ಜನ ಮಕ್ಕಳು ಈ ಶಾಲೆಯಲ್ಲಿ ಉಳಿದಿದ್ದಾರೆ. ಪ್ರತಿದಿನ ನನಗೇನ್ ಚಿಂತೆ ಆಗ್ತಿತ್ತು ಅಂದ್ರೆ ಈ ಶಾಲೆಯಲ್ಲಿ ಮಕ್ಕಳು ಎಷ್ಟು ಬಹಳ ಜಲ್ದಿ ತುಂಬಬೇಕು. ಈ ಶಾಲೆ ಪ್ರೇಯರ್ ನಿಂತಾಗ ನಂಗೆ ಅನಿಸಿತು ಈ ಗ್ರೌಂಡ್ ತುಂಬಾ ಮಕ್ಕಳು ಆಗ್ಬೇಕು ಅಂತಕ್ಕಂತ ಒಂದು ಹಂಬಲ ಇತ್ತು. ಅಂತ ಒಂದು ಊರಿನವರು ಕೂಡ ಬಹಳ ನನಗೆ ಸಹಕಾರ ಕೊಟ್ಟಿದ್ರು. ಯಾರು ಹೋದ್ರು ಮನೆಗೆ ನನಗೆ ಅಡ್ಮಿಷನ್ ಕೊಡ್ತಾ ಇದ್ರು. ಅಂತ ಒಂದು ಊರ ಜನರು ಕೂಡ ನನಗೆ ಒಳ್ಳೆ ರೀತಿಯಿಂದ ಸಹಕಾರ ಮಾಡಿದ್ದಾರೆ. ಅದಕ್ಕಾಗಿ ನಾನು ಇಲ್ಲಿ 15 ವರ್ಷಗಳ ಪರ್ಯಂತ ನಾನು ಸೇವೆ ಸಲ್ಲಿಸಿದ್ದೇನೆ. ನಿವೃತ್ತರಾದರು ತಮ್ಮ ವೃತ್ತಿ ಜೀವನದಲ್ಲಿಯೂ ತಮ್ಮ ಜೀವನದುದ್ದಕ್ಕೂ ಸದಾ ಉತ್ಸಾಹ ಲವಲವಿಕೆಯಿಂದ ಭಗವಂತನು ಅವರಿಗೆ ಉತ್ತಮ ಆಯು ಆರೋಗ್ಯ ಕೊಟ್ಟು ಉತ್ತಮ ರೀತಿಯಿಂದ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲೆಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಘಕ್ಕೆ ಆಗಮಿಸಿ ನಮ್ಮ ಸಂಗಮವನ್ನು ತಮ್ಮ ಸಂಘಕ್ಕೆ ಆಹ್ವಾನಿಸಿ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈ ನಿವೃತ್ತರಾದಂಥ ಶಿಕ್ಷಕಿಯರಿಗೆ ಸನ್ಮಾನಿಸಬೇಕಾಗಿ ನಮ್ಮ ಪುಣ್ಯ ಎಂದು ಭಾವಿಸಿ ಈ ಕಾರ್ಯಕ್ರಮಕ್ಕೆ ನಾನು ಆಗಮಿಸಬೇಕಾಗಿ ತಮ್ಮೆಲ್ಲರಿಗೂ ಅನಂತ ಧನ್ಯವಾದ.